ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಗೌರವಾನ್ವಿತ ಗುರು ಹಿರಿಯರೇ, ಪ್ರೀತಿಯ ಸನ್ಮಿತ್ರರೇ, ಫಿದಾಕ್ 6.0 ಎಂಬ ಈ ಶುಭ ಸನ್ನಿವೇಶದಲ್ಲಿ ಇಸ್ಲಾಮಿಕ್ ಆರ್ಥಿಕ ವ್ಯವಸ್ಥೆ ಎಂಬ ವಿಷಯವನ್ನು ಮುಂದಿಟ್ಟು ಮಾತನಾಡಲು ಇಚ್ಛಿಸುತ್ತೇನೆ. ಅಲ್ಲಾಹು ತಾಲಾ ತೌಫೀಕ್ ನೀಡಿ ಅನುಗ್ರಹಿಸಲಿ, ಆಮೀನ್. ಮನುಷ್ಯ ತನ್ನ ಜೀವನದ ಅವಿಭಾಜ್ಯ ಭಾಗವಾಗಿ, ತನ್ನ ಜೀವನದ ಒಂದು ಭಾಗವಾಗಿ ಕಂಡಂತಹ ಈ ಆರ್ಥಿಕತೆ ಜಾಗತಿಕ ಮಟ್ಟದಲ್ಲಿ ನೋಡುವುದಾದರೆ ಎರಡಾಗಿ ವಿಭಾಗೀಕರಿಸಿದೆ. ಒಂದನೇದು ಇಸ್ಲಾಮಿಕ್ ಆರ್ಥಿಕತೆ, ಎರಡನೇದು ವಾಣಿಜ್ಯ ಆರ್ಥಿಕತೆ. ಇಸ್ಲಾಮಿಕ್ ಆರ್ಥಿಕತೆ ಬಡ್ಡಿ ರಹಿತವಾಗಿ ಇಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ದರೆ, ವಾಣಿಜ್ಯ ಆರ್ಥಿಕತೆ ಬಡ್ಡಿ ಆಧಾರಿತವಾಗಿ ಇಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದೆ. ಮನುಷ್ಯನ ದೇಹಕ್ಕೆ ಕ್ಯಾನ್ಸರ್ ಎಂಬ ವೈರಾಣು ಎಷ್ಟು ಮಾತ್ರ ಆಘಾತಕಾರಿಯೋ ಅಪಾಯಕಾರಿಯೋ ಅಂತಹ ಆಘಾತಕಾರಿ ವಿಷಯವಾಗಿದೆ ಅರ್ಥವ್ಯವಸ್ಥೆಯಲ್ಲಿ ಬಡ್ಡಿ ಎಂಬುದು ಅರ್ಥಶಾಸ್ತ್ರಜ್ಞರ ನಿಲುವುಗಳು. ಪ್ರೀತಿಯ ಸಹೋದರರೇ, ಜಗತ್ತು ಗತ ಕಾಲದಲ್ಲಿ ಕಂಡಂತಹ ವಿದ್ವಾಂಸ ಶ್ರೇಷ್ಠರ ಮಾತುಗಳು, ಅರಿಸ್ಟಾಟಲ್ನಿಂದ ಮಾವೋಸ್ತವರೆಗೆ ಹೇಳುವುದು ಬಡ್ಡಿ ಈ ಸಮಾಜಕ್ಕೆ ಕಂಟಕ. ಅರಿಸ್ಟಾಟಲ್ನ ಮಾತುಗಳನ್ನು ಕೇಳುವುದಾದರೆ, ಗ್ರಾಸ್ ಆಫ್ ಮನಿ ಫ್ರಮ್ ಮನಿ ಶುಡ್ ಬಿ ಪ್ರಾಹಿಬಿಟೆಡ್. ಸಂಪತ್ತುಗಳು ಸಂಪತ್ತಿನ ಮೇಲೆ ದುಪ್ಪಟ್ಟಾಗಿ ಇಲ್ಲಿ ಕ್ರಿಯೇಟ್ ಆಗ್ತಾ ಇದ್ದರೆ ಅದು ಇಂದು ಇಲ್ಲಿ ನಿರ್ಬಂಧಿಸಲ್ಪಡಬೇಕಾದ ವಿಚಾರ. ಮಾತ್ರವಲ್ಲ, ಹಿಂದೂಗಳು ಅತ್ಯಂತ ಭಕ್ತಿಪೂರ್ವವಾಗಿ ಕಾಣುವಂತಹ ಮನಸ್ಮೃತಿಗಳು ಉಲ್ಲೇಖಿಸುವುದು ಬಡ್ಡಿ ಪಡೆಯುವ ಬ್ರಾಹ್ಮಣ ಶೂದ್ರನಾಗಿ ಪರಿವರ್ತಿಸುತ್ತಿದ್ದಾನೆ. ಯಾಕೆ ಈ ವಿಚಾರವನ್ನು ತಮ್ಮ ಬಳಿ ಹೇಳುತ್ತಾ ಇದ್ದೇನೆಂದರೆ, ಇವರೆಲ್ಲರೂ ಕೂಡ ಬಡ್ಡಿ ಸಮಾಜಕ್ಕೆ ಕಂಟಕ ಎಂದು ಮಾತ್ರ ಹೇಳಿದರು. ಈ ವಾಣಿಜ್ಯ, ಈ ಬಡ್ಡಿಗಳಿಂದ ತುಂಬಿದ ಜಗತ್ತಿಗೆ ಪರ್ಯಾಯವಾದ ಮಾರ್ಗವನ್ನು ಯಾರು ಕೂಡ ಸೂಚಿಸಿಲ್ಲ. ಆದರೆ ಇಸ್ಲಾಂ ಅಹಲ್ಲಲ್ಲಾಹುಲ್ ಬೈಅ ವ ಹರ್ರಮ ರಿಬಾ, ನಿಮಗೆ ವ್ಯಾಪಾರ ವಹಿವಾಟುಗಳು ಅನುಮೋದನೀಯ, ಯಾವುದೇ ಕಾರಣಕ್ಕೂ ಬಡ್ಡಿಗೆ ಅವಕಾಶವಿಲ್ಲ ಎಂದು ಮಾತ್ರ ಹೇಳಿ ಮುಗಿಸದೆ, ಇದಕ್ಕೆ ಪರ್ಯಾಯ ಮಾರ್ಗವಾಗಿ, ಇದಕ್ಕೆ ಪರಿಹಾರ ಮಾರ್ಗವಾಗಿ ಇಸ್ಲಾಮಿಕ್ ಆರ್ಥಿಕ ವ್ಯವಸ್ಥೆ ಎಂಬ ಅತ್ಯುತ್ತಮವಾದ ಅರ್ಥಶಾಸ್ತ್ರ ಚಿಂತನೆಗಳನ್ನು ಒಳಗೊಂಡ ವ್ಯವಸ್ಥೆಯನ್ನು ಇಲ್ಲಿ ಕಲ್ಪಿಸಿದೆ. ಪ್ರೀತಿಯ ಸಹೋದರರೇ, ಈ ಬಡ್ಡಿ ರಹಿತ ವ್ಯವಸ್ಥೆಯಿಂದ ಇಲ್ಲಿ ಆಗಲು ಹೋಗುವುದೇನು? 1963ರಲ್ಲಿ ಕ್ರಿಯೇಟ್ ಆದಂತಹ ಇಸ್ಲಾಮಿಕ್ ಆರ್ಥಿಕತೆ ಅಂದರೆ ಅವತ್ತು ಕುರ್ಆನ್ ಅವತೀರ್ಣಗೊಂಡಿತ್ತು ಎಂದಲ್ಲ, ಬದಲಾಗಿ ಕುರ್ಆನ್ ಅದರ ವಿವರಣೆಗಳನ್ನು ಹದೀಸ್ ಇನ್ನಿತರ ಅರ್ಥಶಾಸ್ತ್ರರ ಚಿಂತನೆಗಳ ಮೂಲಕ ಅಧ್ಯಯನ ನಡೆಸಿದ ಇಮಾಮುನೆ ಗಜ್ಜಾಲಿ ರಹಮತುಲ್ಲಾಹ್, ಇಬ್ನ್ ಖಲ್ದೂನ್ ನಂತಹ ಆರ್ಥಿಕ ಚಿಂತಕರು ಚಿಂತನೆ ನಡೆಸಿದ ಪುಸ್ತಕವನ್ನು ಆಧಾರವಾಗಿಸಿಕೊಂಡು 1963ರಲ್ಲಿ ಇಸ್ಲಾಮಿಕ್ ಆರ್ಥಿಕತೆ ಆರಂಭಗೊಂಡಿತು. ಇದು 75ಕ್ಕೂ ಮಿಕ್ಕ ರಾಷ್ಟ್ರಗಳಲ್ಲಿ ವ್ಯಾಪಿಸಿ 500ಕ್ಕೂ ಮಿಕ್ಕ ಸೆಕ್ಟರ್ಗಳಲ್ಲಿ ಒಳಗೊಂಡಿತು. ಇಲ್ಲಿ ಪ್ರತ್ಯೇಕವಾಗಿ ಅಡಿಗೆರೆಯಾಗಿ ಅರ್ಥ ಮಾಡಿಕೊಳ್ಳಬೇಕಾದಂತ ವಿಚಾರ, ಇದರಲ್ಲಿ 25ಕ್ಕೂ ಮಿಕ್ಕ ಮುಸ್ಲಿಂ ರಾಷ್ಟ್ರಗಳು, ಮುಸ್ಲಿಮೇತರ ರಾಷ್ಟ್ರಗಳು ಇಂದು ಈ ಆರ್ಥಿಕ ವ್ಯವಸ್ಥೆಯನ್ನು ಪಡೆದುಕೊಂಡಿದೆ. ಪ್ರೀತಿಯ ಸಹೋದರರೇ, ಒಂದು ದೇಶದ ಆರ್ಥಿಕತೆಯಲ್ಲಿ ಪೂರಕವಾದ ಬದಲಾವಣೆಗಳನ್ನು ಕಾಣಬೇಕಾದರೆ ಅಲ್ಲಿ ದಕ್ಷವಾದ ಪಕ್ವವಾದ ಆರ್ಥಿಕತೆಯು ಸುವ್ಯವಸ್ಥಿತಗೊಳ್ಳಬೇಕೇ ಹೊರತು ಅತಿಯಾದ ವ್ಯವಹಾರ ಉದ್ಯಮಗಳಿಂದಲ್ಲ. ಆರ್ಥಿಕತೆಯಲ್ಲಿ ಬಹುವಾಗಿ ಪರಿಣಮಿಸುವ ಭೂಮಿ, ಬಂಡವಾಳ, ಕಾರ್ಮಿಕ ಸಂಘಟನೆಗಳ ಮೂಲಕ ಅಭಿವೃದ್ಧಿಯ ಪಥದಲ್ಲಿ ಚಲಿಸಬೇಕಾದರೆ ಇದೇ ಇಸ್ಲಾಮಿಕ್ ಬ್ಯಾಂಕಿಂಗ್ ಆಗಿದೆ ಪಥಿಕನಾಗಿ ಕಾರ್ಯನಿರ್ವಹಿಸುವುದು. ಇಸ್ಲಾಂ ತನ್ನ ಬೋಧನೆಯಲ್ಲಿ ಎಲ್ಲವನ್ನೂ ಸುಸ್ಥಿರಗೊಳಿಸುವಲ್ಲಿ, ಸುಭದ್ರಗೊಳಿಸುವಲ್ಲಿ ಯಶಸ್ವಿ ಆರ್ಥಿಕತೆಯಲ್ಲೂ ಕೂಡ ಅಮೂಲಾಗ್ರ ವಿಜಯವನ್ನು ಕಂಡಿದೆ. ಅದಕ್ಕೆ ಇಸ್ಲಾಮಿಕ್ ಬ್ಯಾಂಕಿಂಗ್ ಕಾರ್ಯಾಚರಿಸುತ್ತಿರುವ ಕೆಲವು ರಾಷ್ಟ್ರಗಳಾದಂತಹ ಸೌದಿ ಅರೇಬಿಯಾ, ಮಲೇಷಿಯಾದಂತಹ ಬೃಹತ್ ರಾಷ್ಟ್ರಗಳು ಉದಾಹರಣೆಯಾಗಿದೆ. ಅದು ಸೇರಿದಂತೆ ಅಮೆರಿಕದಲ್ಲಿ ಅಲ್ ಬರಕಾ ಎಂಬ ಹೆಸರಿನಲ್ಲಿ ಇಸ್ಲಾಮಿಕ್ ಬ್ಯಾಂಕಿಂಗ್ ಕಾರ್ಯಾಚರಿಸುತ್ತಾ ಇದೆ. ಇವೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸುವಾಗ ಇಸ್ಲಾಮಿಕ್ ಬ್ಯಾಂಕಿಂಗ್ ಜಗತ್ತಿನ ಉತ್ಕೃಷ್ಟ ಆರ್ಥಿಕತೆಗೆ ದಾರಿ ತೋರಿಸುವ ಪಥಿಕನಾಗಿ ಭ್ರಮಿಸಲ್ಪಡುತ್ತದೆ. ವಿಷಯವು ಅಪರಿಮಿತವಾದರೂ ಸಮಯವು ಪರಿಮಿತ ಎನ್ನುತ್ತಾ ನನ್ನ ಮಾತಿಗೆ ವಿರಾಮ. ವಾಖಿರ್ ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಗೌರವಾನ್ವಿತ ಗುರು ಹಿರಿಯರೇ ಹಾಗೂ ನನ್ನ ಪ್ರೀತಿಯ ಮುತಅಲ್ಲಿಂ ಸಹೋದರರೇ, ಮಲೈಬಾರ್ ಇತಿಹಾಸ, ಭಾಷೆ, ಸಂಸ್ಕೃತಿ ಎಂಬ ಧ್ಯೇಯ ವಾಕ್ಯಗಳಿಂದ ಮಗುಚಿ ಹೋಗಿರುವ ಇತಿಹಾಸ ಪುಟಗಳನ್ನು ತಿರುವಿ ಮೆಲುಕು ಹಾಕುತ್ತಿರುವ ಪ್ರಸ್ತುತ ಫಿದಾಕಿನ ಸುವರ್ಣ ವೇದಿಕೆಯಲ್ಲಿ ನನ್ನ ಅರ್ಪಿತವಾದ ವಿಚಾರ ಸುಸ್ಥಿರ ಕೌಟುಂಬಿಕ ಜೀವನಕ್ಕೆ ಪ್ರವಾದಿ ಜೀವನ ಪಾಠಗಳು. ಪ್ರೀತಿಯ ಸಹೋದರರೇ, ಇಸ್ಲಾಂ ಸರ್ವ ಧರ್ಮಗಳಿಗಿಂತಲೂ ವಿಭಿನ್ನವಾಗಿದೆ. ತನ್ನ ಸೌಂದರ್ಯತೆಯಲ್ಲೂ, ಸವಿಶೇಷತೆಯಲ್ಲೂ, ಮಾಧುರ್ಯತೆಯಲ್ಲೂ ಇಸ್ಲಾಂ ಇತರ ಧರ್ಮಗಳನ್ನು ಮೆಟ್ಟಿ ನಿಲ್ಲುತ್ತದೆ. ಪ್ರೀತಿಯ ಸಹೋದರರೇ, ಚಿಂತಿಸಬೇಕಾದ ವಿಚಾರವೇನೆಂದರೆ, ಮಾನವ ಸಂಸ್ಕೃತಿಯು ಅಂಧಾಕಾರದ ತುತ್ತ ತುದಿಯಲ್ಲಿ ಅನಿಷ್ಟ ಅನಾಚಾರಗಳ ಧೂರ್ತತೆಯಲ್ಲಿ ಮಿಂದು ಜೀವ ನಿರ್ಜೀವಿಗಳು ಸ್ತ್ರೀ ಪುರುಷರೆಂಬ ವ್ಯತ್ಯಾಸವಿಲ್ಲದೆ ತನ್ನ ಒಡ ಹುಟ್ಟಿದವರಿಂದಲೂ ದೈಹಿಕ ವಾಂಛೆಯನ್ನು ತೀರಿಸಿಕೊಳ್ಳಬಹುದೆಂಬ ತಾಳ ತಪ್ಪಿದ ನಿರ್ಲಿಪ್ತ ಮನೋಭಾವದಲ್ಲಿ ತೊಯ್ದುಕೊಂಡಿರುವಾಗ
ಇದಕ್ಕಿರುವ ಸಮರ್ಥ ಪರಿಹಾರವನ್ನು ಸಾವಿರಾರು ವರ್ಷಗಳ ಹಿಂದೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ನಿಕಾಹಿ ಎಂಬ ಅವಿನಾಭಾವ ನಂಟಿನ ಮೂಲಕ ಪರಿಚಯಿಸಿದ್ದಾರೆ. ಪ್ರೀತಿಯ ಸಹೋದರರೇ, ನಿಕಾಹಿ ಎಂಬ ನಂಟಿಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ನೀಡಿರುವ ಸಂದೇಶಗಳು ನಿಜಕ್ಕೂ ಗಮನಾರ್ಹ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಿರುವ ಮಾತು ಅದನ್ನು ಬಲಪಡಿಸುತ್ತಿದೆ. ಅನ್ನಿಕಾಹು ಮಿನ್ ಸುನ್ನತಿ ಫಮನ್ ಲಮ್ ಯಅಮಲ್ ಫಲೈಸ ಮಿನ್ನಿ. ನಿಕಾಹಿ ಎಂಬ ಮೌಲ್ಯಯುತ ಕಾರ್ಯ ಅದು ನನ್ನ ಚರ್ಯೆಯಾಗಿದೆ. ಅದನ್ನು ನಿರ್ವಹಿಸುವುದರಲ್ಲಿ ಯಾರಾದರೂ ಅನಿರತನಾದರೆ ಆತನು ನನ್ನ ಅನುಚರನಲ್ಲ. ಪ್ರೀತಿಯ ಸಹೋದರರೇ, ಬೀವಿ ಆಯಿಷಾ ರಲಿಯಲ್ಲಾಹು ಅನ್ಹರು ಹೇಳುತ್ತಾರೆ, ತಾನೋರ್ವಳು ಋತುಮತಿಯಾಗಿದ್ದ ಸಂದರ್ಭದಲ್ಲೂ ನಾನೋರ್ವ ಪ್ರವಾಚಕನೆಂಬ ಗತ್ತಿಲ್ಲದೆ ಗಾಂಭೀರ್ಯತೆ ಇಲ್ಲದೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತನ್ನ ತುಟಿ ಸ್ಪರ್ಶಿಸಿದ ಪಾತ್ರೆಯನ್ನು ಬಹಳ ಅಕ್ಕರೆಯಿಂದ ಕಚ್ಚಿ ಕುಡಿಯುತ್ತಿದ್ದರು. ಇಂತಹ ಭವ್ಯ ಚೌಕಟ್ಟಿನಿಂದಾಗಿತ್ತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಕೌಟುಂಬಿಕ ಪಾತ್ರವನ್ನು ಇಲ್ಲಿ ಬೋಧಿಸಿರುವುದು. ಪ್ರೀತಿಯ ಸಹೋದರರೇ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ಖೈರುಕುಂ ಖೈರುಕುಂ ಲಿ ಅಹ್ಲಿ ವ ಅನ ಖೈರುಕುಂ ಲಿ ಅಹ್ಲಿ. ನಿಮ್ಮಲ್ಲಿ ಅತ್ಯಂತ ಉತ್ತಮ ಸ್ವಭಾವದ ಒಡೆಯ ತನ್ನ ಪರಿವಾರದೊಂದಿಗೆ ಉತ್ತಮ ಗುಣನಡತೆಯುಳ್ಳವನಾಗಿರುತ್ತಾನೆ. ಮಾತ್ರವಲ್ಲ, ನಾನು ಕೂಡ ನನ್ನ ಪರಿವಾರದೊಂದಿಗೆ ಉತ್ತಮ ಗುಣನಡತೆಯುಳ್ಳವನಾಗಿರುತ್ತೇನೆ ಎಂದು ಹೇಳುವ ಮೂಲಕ ಅತ್ಯಾಚಾರವಿಲ್ಲದ ಅಥವಾ ಕೌಟುಂಬಿಕ ಕಲಹವಿಲ್ಲದ ಸ್ವಸ್ಥ ಸಮಾಜದ ಪರಿಕಲ್ಪನೆಯನ್ನು ತನ್ನನ್ನು ಸೇರಿಸುವುದರೊಂದಿಗೆ ಬಹಳ ಉತ್ಕೃಷ್ಟ ಕಾರ್ಯ ಪ್ರವೃತ್ತಿಗಳಿಂದಾಗಿತ್ತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಕೌಟುಂಬಿಕ ಪಾತ್ರವನ್ನು ಇಲ್ಲಿ ಸ್ಥಿರೀಕರಿಸಿರುವುದು. ಪ್ರೀತಿಯ ಸಹೋದರರೇ, ಇಸ್ಲಾಮಿನ ತತ್ವಾದರ್ಶಗಳಿಂದ ಪ್ರೇರೇಪಿತನಾಗಿ ಇಸ್ಲಾಂ ಸ್ವೀಕರಿಸಿದ ಬ್ರಿಟನ್ ಅಧಿಕಾರಿ ಮಾಮ್ ಡ್ಯೂಕ್ಸ್ ಅವರು ಹೇಳುವ ತತ್ವವೇನೆಂದರೆ, ನನ್ನನ್ನು ಇಸ್ಲಾಮಿನತ್ತ ಅತ್ಯಂತ ಆಕರ್ಷಣೆಗೊಳಪಡಿಸಿದಂತಹ ವಿಚಾರ ಅದು ಇಸ್ಲಾಮಿನ ಆದರ್ಶಪೂರ್ವಕ ಕೌಟುಂಬಿಕ ವ್ಯವಸ್ಥೆಯಾಗಿತ್ತು ಎಂದಾಗಿತ್ತು. ಅಂತಹ ಕೌಟುಂಬಿಕ ವ್ಯವಸ್ಥೆಯು ಅಸಮಾಧಾನಕರ ರೇಖೆಯ ಮುಖಪುಟ ಅಥವಾ ನಿರುತ್ಸಾಹಕರವೆಂದು ಮುಗ್ಧ ಜನಾಂಗವನ್ನು ಸಂದಿಗ್ಧ ಪರಿಸ್ಥಿತಿಯ ಜ್ವಾಲೆಯಲ್ಲಿ ಸುಡುತ್ತಿರುವ ಫೆಮಿನಿಸಂ ಡಾಂಬಿಕವಾದವು ನಿಜಕ್ಕೂ ಅವಹೇಳನೀಯ. ನಿಜಕ್ಕೂ ಇದರ ಭಾವಾರ್ಥಯುಕ್ತ ಸಾರಾಂಶಕರ ವಿಚಾರವೇನೆಂದರೆ, ಲಿವಿಂಗ್ ಟುಗೆದರ್ ವಿದೌಟ್ ಲೀಗಲ್ ಪ್ರೊಸೆಸ್ ಸಾರುತ್ತಿರುವ ಪೊಳ್ಳುವಾದವು ಹಲವು ಅನಾಥ ಮಕ್ಕಳ ಕಣ್ಣೀರಿಗಿರುವ ನಿರಾಸೆಯುಕ್ತ ಸೇತುವೆಯಾಗುತ್ತಿದೆ. ಮಾತ್ರವಲ್ಲ, ಇದನ್ನು ತಲೆಬರಹವಾಗಿ ಕಂಡಂತಹ ಅಮೆರಿಕಾದ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಾಗಿದೆ ಇದು ಏಡ್ಸ್ ರೋಗವು ತಲೆ ಎತ್ತಿ ನಿಂತಿರುವುದು. ಇದಾಗಿತ್ತು ಪ್ರೀತಿಯ ಸಹೋದರರೇ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಸಾರಿದ ಪಾರಮಾರ್ಥಿಕ ಸತ್ಯದ ಹಿನ್ನೆಲೆ. ಪ್ರೀತಿಯ ಸಹೋದರರೇ, ಮತ್ತೊಂದು ವಿಚಾರವೇನೆಂದರೆ, ಎಷ್ಟೊಂದು ಲವಲುವಿಕೆ ಜೀವನ ಮಾದರಿಯಾಗಿತ್ತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತನ್ನ ಪರಿವಾರದೊಂದಿಗೆ ಸಾಗಿಸಿದ್ದು. ಪ್ರಚಲಿತ ಸಂದರ್ಭದಲ್ಲಿ ನೆನಪಿಗೆ ಬರುವ ವಿಚಾರವೇನೆಂದರೆ, ದಿವಾನ್ ಚಂದ್ ಶರ್ಮಾರ್ ಅವರು ತನ್ನ ಪ್ರೊಫೆಟ್ ಆಫ್ ದಿ ಈಸ್ಟ್ ಎಂಬ ಪುಸ್ತಕದಲ್ಲಿ ಹೇಳುತ್ತಾರೆ, ಮೊಹಮ್ಮದರು ದಯೆಯ ಆತ್ಮ, ಅವರ ಅನುಭವವನ್ನು ಅನುಭವಿಸಿದವರು ಎಂದಿಗೂ ಅವರನ್ನು ಸ್ಮರಿಸದಿರಲಾರರು. ಪ್ರಸ್ತುತ ವಾಕ್ಯವು ಎಷ್ಟೊಂದು ಸಂಪತ್ಭರಿತವಾಗಿದೆ ಎಂದರೆ, ಒಮ್ಮೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತನ್ನ 9 ಮಡದಿಯರೊಂದಿಗೆ ಪ್ರಶ್ನಿಸಿದಾಗ, ನಿಮಗೆ ನನ್ನ ಈ ದಾರಿದ್ರ್ಯ ಜೀವನವೋ ಅಥವಾ ಮತ್ತೋರ್ವರೊಂದಿಗೆ ಇರುವ ಉನ್ನತ ಜೀವನವೋ ಎಂದು ಪ್ರಶ್ನಿಸಿದಾಗ 9 ಮಡದಿಯರು ಒಕ್ಕೊರಳಿನಿಂದ ಉತ್ತರಿಸಿದ್ದೇನೆಂದರೆ, ಖೈರ್ನಾ ಫಖ್ತರ್ ನನ್ನನಿಯಲ್ ಮುಖತಫಾ. ನಿಮ್ಮ ಈ ದಾರಿದ್ರ್ಯ ಜೀವನವು ಸರ್ವ ಆಡಂಬರ ಜೀವನಕ್ಕಿಂತಲೂ ತೃಪ್ತಾರ್ಹ ಎಂದಾಗಿತ್ತು. ಪ್ರೀತಿಯ ಸಹೋದರ, ಎಂತಹ ಅನುಭವದ ವಾಕ್ತುಣುಕುಗಳು, ಇಂತಹ ಮಾನಸಿಕ ಐಚ್ಛಿಕ ಪರಿಕಲ್ಪನೆಗಳಿಂದಾಗಿತ್ತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತನ್ನ ಕುಟುಂಬ ಮಾದರಿಯನ್ನು ಸಾಗಿಸಿದ್ದು. ವಿಷಯಗಳ ಪರಿಮಿತವಾದರೂ ಸಮಯವು ಪರಿಮಿತ. ಸಮಯದ ಅಭಾವವನ್ನು ಮನಗೊಳ್ಳುತ್ತಾ ನನ್ನ ಮಾತಿಗೆ ಚೊಕ್ಕ ವಿರಾಮ. ವ ಆಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ವಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. ಬಿಸ್ಮಿಲ್ಲಾಹ್ ವಲ್ಹಮ್ದುಲಿಲ್ಲಾಹ್ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿ ರಸೂಲಿಲ್ಲಾಹ್ ವ ಅಲಾ ಆಲಿಹಿ ವ ಸಹ್ಬಿಹಿ ಅಲ್ ಫಾಯಿಜೀನ ಬಿರಿಲ್ಲಲ್ಲಾಹ್. ಅಮ್ಮಾ ಬಅದ್. ಮಾನ್ಯ ಕೇಳುಗರೆ ಹಾಗೂ ನನ್ನ ವಿದ್ಯಾರ್ಥಿ ಸಹಪಾಠಿಗಳೇ, ಆರೋಗ್ಯಪೂರ್ಣ ಜೀವನಕ್ಕೆ ಇಸ್ಲಾಂ ಬೋಧನೆ ಎಂಬ ವಿಷಯದಲ್ಲಿ ಒಂದೆರಡು ವಿಚಾರವನ್ನು ನಿಮ್ಮೊಡನೆ ಹಂಚಲು ಉದ್ದೇಶಿಸುತ್ತೇನೆ. ಅಲ್ಲಾಹನ ಅನುಗ್ರಹಿಸಲಿ. ಆರೋಗ್ಯಪೂರ್ಣ ಜೀವನಕ್ಕೆ ಇಸ್ಲಾಂ ಬೋಧನೆ. ಮನುಷ್ಯ ಹೇಗೆ ಜೀವಿಸಬೇಕು, ಆತನ ಜೀವನ ಆರೋಗ್ಯಪೂರ್ಣವಾಗಿರಲು ಬೇಕಾದ ಆಹಾರ, ಆರೋಗ್ಯ, ಸುಖ ಸಂಸಾರ, ಆತನ ಮನಶಾಂತಿ, ಸೂಕ್ತ ವಾತಾವರಣ, ಕುಟುಂಬ, ಸಮಾಜ ಇವೆಲ್ಲವೂ ಸ್ಪಷ್ಟವಾಗಿ ಸೂಕ್ತವೆನಿಸಿದಲ್ಲಿ ಆತನ ಜೀವನವು ಆರೋಗ್ಯಪೂರ್ಣ ಜೀವನವಾಗಿರುತ್ತದೆ. ಇಸ್ಲಾಂ ಮನುಷ್ಯ ಜೀವನದ ಕುರಿತು ಚರ್ಚಿಸಿದಷ್ಟು ಮತ್ತಾವ ಧರ್ಮವು ಚರ್ಚಿಸಿಲ್ಲ. ಆರೋಗ್ಯಪೂರ್ಣ ಜೀವನ ಎಂದರೆ ಅದು ಶ್ರೀಮಂತ ಜೀವನವೋ ಅಲ್ಲ. ಆರೋಗ್ಯಪೂರ್ಣ ಜೀವನ ಎಂದರೆ ಅದು ಒಟ್ಟಾರೆ ಸುಖಲೋಲಪತೆಯಲ್ಲಿ ಮುಳುಗುವುದು ಖಂಡಿತವಾಗಿಯೂ ಅಲ್ಲ. ಮತ್ತೇನು ಆರೋಗ್ಯಪೂರ್ಣ ಜೀವನ? ಅದು ದೈಹಿಕ, ಮಾನಸಿಕ, ಸಾಮುದಾಯಿಕ ಶಾಂತಿ, ನೆಮ್ಮದಿಯಿಂದ ಸ್ವಚ್ಛ ಸಭ್ಯ ಪರಿಸರದಲ್ಲಿ ಜೀವನದ ಉದ್ದೇಶಗಳೊಂದಿಗೆ ಜೀವಿಸುವುದೇ ಆರೋಗ್ಯಪೂರ್ಣ ಜೀವನ. ಹೀಗೆ ಇಸ್ಲಾಂ ಧರ್ಮವು ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಚರ್ಚಿಸಿದೆ. ಆರೋಗ್ಯಪೂರ್ಣ ಜೀವನದ ಅಂಗಗಳಾದ ಆಹಾರ ಮತ್ತು ಆರೋಗ್ಯದ ಕುರಿತು ನೋಡಿದಾಗ ಅಲ್ಲಾಹನ ದೂತರಾದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ
ಅಲೈಹಿ ವಸಲ್ಲಮ ರವರ ಆಹಾರ ಪದ್ಧತಿ, ಆರೋಗ್ಯ ನಿರ್ವಹಣೆ ಇವೆಲ್ಲವೂ ವೈಜ್ಞಾನಿಕ ಮತ್ತು ಆರೋಗ್ಯಯುಕ್ತ ವೈಶಿಷ್ಟ್ಯಗಳಿಂದ ಕೂಡಿತ್ತು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ರವರು ಹೇಳುತ್ತಾರೆ, ನಿಅಮತಾನಿ ಮಅಬೂನುನ್ ಫೀಹಿಮಾ ಕಸೀರನ್ ಮಿನನ್ ನಾಸಿ ಅಸ್ಹತು ವಲ್ ಫರಾಯಿ. ಎರಡು ಅನುಗ್ರಹಗಳನ್ನು ನಿಮಗೆ ನೀಡಿದ್ದೇವೆ, ಅದು ಸಮಯ ಮತ್ತು ಆರೋಗ್ಯ. ಆದರೆ ಜನರುಗಳು ಇದನ್ನು ಸುಮ್ಮನೆ ಕಡೆಗಣಿಸುತ್ತಿದ್ದಾರೆ. ಈ ವಚನದಿಂದ ಅರಿಯುವುದೇನೆಂದರೆ, ಮನುಷ್ಯನ ನೆಮ್ಮದಿ ಜೀವನಕ್ಕೆ ಆಹಾರ ಮತ್ತು ಸಮಯದ ಸದುಪಯೋಗ ಅನಿವಾರ್ಯ. ಆದ್ದರಿಂದ ಇಸ್ಲಾಂ ಇದನ್ನು ಜನರ ಸಭ್ಯತಾ ಸಫಲವಾಗುವ ಕಾರ್ಯವಾಗಿ ಪರಿಗಣಿಸಿದೆ. ಹೀಗೆ ಆರೋಗ್ಯಪೂರ್ಣ ಜೀವನದ ಅಂಗಗಳಾದ ಆಹಾರ ಮತ್ತು ಆರೋಗ್ಯದ ಕುರಿತು ಮಾತನಾಡಲು ನಿಲ್ಲುವುದಾದರೆ ಅದು ಒಂದು ದೀರ್ಘ ಅಧ್ಯಯನ. ಆರೋಗ್ಯಪೂರ್ಣ ಜೀವನದ ಭಾಗವಾದ ಸುಖ ಸಂಸಾರ ಮತ್ತು ಮನಃಶಾಂತಿಯ ಕುರಿತು ಚರ್ಚಿಸುವಾಗ ಕುರ್ಆನ್ ಮತ್ತು ಹದೀಸ್ ಸರ್ವಶ್ರೇಷ್ಠ ಕುಟುಂಬಗಳ ನಿರ್ವಹಣೆಯನ್ನು ಕಲಿಸಿಕೊಟ್ಟಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಅವರು ಹೇಳುತ್ತಾರೆ, ಮನ್ ಕಾನ ಯುಮಿನು ಬಿಲ್ಲಾಹಿ ವಲ್ ಯೌಮಿಲ್ ಆಖಿರ್ ಫಲ್ಯಸಿಲ್ ರಹ್ಮಾ. ಕುಟುಂಬದಲ್ಲಿ ಮನುಷ್ಯನ ಈ ಜವಾಬ್ದಾರಿಯನ್ನು ಪೂರ್ಣವಾಗಿಸಿದಲ್ಲಿ ಅಲ್ಲಿ ಮನುಷ್ಯನು ನೆಮ್ಮದಿಯನ್ನು ಕಂಡುಕೊಳ್ಳುತ್ತಾನೆ. ಇಸ್ಲಾಂ ಯಾವತ್ತೂ ಮನುಷ್ಯನ ಮನಃಶಾಂತಿ ಕೆಡುವಂತಹ ಯಾವುದೇ ಕಾರ್ಯಗಳಿಗೆ ಪ್ರೇರೇಪಣೆ ಕೊಡುವುದಿಲ್ಲ. ಶ್ರೇಷ್ಠ ತತ್ವಜ್ಞಾನಿಯಾದಂತಹ ಜಾಕೋ ರುಸ್ಸೋ ಹೇಳುತ್ತಾನೆ, ಇಸ್ಲಾಂ ಈಸ್ ಎ ರಿಲಿಜಿಯನ್ ಫೋಕಸ್ಡ್ ಆನ್ ಪೀಸಸ್ ಆಫ್ ಮೈಂಡ್ ಅಂಡ್ ಫಿಸಿಕಲ್ ಡಿಸಿಪ್ಲಿನ್. ಇಸ್ಲಾಂ ಮನಃಶಾಂತಿ ಮತ್ತು ದೈಹಿಕ ಸಂಸ್ಕಾರಯುತ ಜೀವನಕ್ಕೆ ಹೆಚ್ಚು ಒತ್ತು ಕೊಟ್ಟಂತಹ ಮತವಾಗಿದೆ. ಇತರೆ ಧರ್ಮಗಳಿಗೆ ಹೋಲಿಸಿದಾಗ ಕೇವಲ ಆರಾಧನಾ ವಿಷಯಗಳಿಗೆ ಮಾತ್ರ ಒತ್ತು ಕೊಟ್ಟು ಮತ್ತೆಲ್ಲದರ ಕುರಿತು ಮೌನವನ್ನು ತಾಳುವಾಗ ಇಸ್ಲಾಂ ಹೇಗೆ ಆರೋಗ್ಯಪೂರ್ಣ ಜೀವನವನ್ನು ಹೊಂದಿಕೊಳ್ಳಬೇಕು ಎಂದು ಚರ್ಚಿಸಿದ ಏಕೈಕ ಧರ್ಮವಾಗಿದೆ. ಜಾಗತಿಕವಾಗಿ ನೋಡುವುದಾದರೆ ಅತಿ ಹೆಚ್ಚು ಜನರು ಇಸ್ಲಾಮಿಗೆ ಏಕೆ ಮತಾಂತರಗೊಳ್ಳುತ್ತಿದ್ದಾರೆ ಎಂಬುದನ್ನು ಚರ್ಚಿಸಿದಾಗ ಸಂಶೋಧನೆ ಸಂಸ್ಥೆಯಾದಂತಹ ಕ್ರೆಸ್ಟ್ ರಿಸರ್ಚ್ ಸಂಸ್ಥೆಯು ಹೇಳುತ್ತದೆ, ಇಸ್ಲಾಂ ಧನಾತ್ಮಕ ವಾತಾವರಣವನ್ನು ಹುಟ್ಟಿಸಿ ಅದರಲ್ಲಿರುವ ಜೀವನ ಪಾಠಗಳು, ಪ್ರೇರೇಪಣೆಗಳು, ಮನುಷ್ಯನ ಸಭ್ಯ ಜವಾಬ್ದಾರಿಗಳು, ಆಹಾರ, ಆರೋಗ್ಯ, ಮನಃಶಾಂತಿ ಇವುಗಳ ಕುರಿತಿರುವ ಇಸ್ಲಾಮಿನ ಅತ್ಯುತ್ತಮ ಬೋಧನೆಗಳು ಇವುಗಳಾಗಿವೆ ಇಸ್ಲಾಮಿಗೆ ಹೆಚ್ಚಾಗಿ ಮತಾಂತರಗೊಳ್ಳಲು ಕಾರಣ. ಆಧುನಿಕ ಜಗತ್ತೊಮ್ಮೆ ನೋಡು, ಎಷ್ಟು ಐಷಾರಾಮಿಯಾಗಿದ್ದರೂ ಮನುಷ್ಯ ಮನಃಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದಾನೆ. ಆರೋಗ್ಯ ಏರುಪೇರು, ಕೌಟುಂಬಿಕ ಕಲಹ ಇವುಗಳಿಂದ ಮನುಷ್ಯನ ಜೀವನ ಬರ್ಬರವಾಗಿ ಹೋಗುತ್ತಿದೆ. ಆದ್ದರಿಂದ ಇಂತಹ ಸಂದರ್ಭದಲ್ಲಿ ಕುರ್ಆನ್ ಮತ್ತು ಪ್ರವಾದಿ ವರ್ಯರು ಕಲಿಸಿಕೊಟ್ಟಂತಹ ಮನುಷ್ಯ ಜೀವನ ಚೌಕಟ್ಟು ಇದು ಮನುಷ್ಯನಿಗೆ ಆರೋಗ್ಯಪೂರ್ಣ ಜೀವನವನ್ನು ಒದಗಿಸಬಲ್ಲದು. ವಿಷಯ ಅಪರಿಮಿತವಾದರೂ ಸಮಯ ಪರಿಮಿತ ಎಂದು ಹೇಳಿ ನನ್ನ ಮಾತಿಗೆ ವಿರಾಮ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ. ಬಿಸ್ಮಿಲ್ಲಾಹ್ ನಹ್ಮದುಹು ವ ನಸ್ತഈನುಹು ವ ನತವಕ್ಕಲು ಬಿಹಿ. ಬಿಸ್ಮಿಲ್ಲಾಹ್ ವಲ್ಹಮ್ದುಲಿಲ್ಲಾಹ್ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವ ಸಹ್ಬಿಹಿ ಅಜ್ಮഈನ್. ಅಮ್ಮಾ ಬಅದ್. ಗೌರವಾನ್ವಿತ ಗುರು ಹಿರಿಯರೇ ಮತ್ತು ನೆಚ್ಚಿನ ತೀರ್ಪುಗಾರರೇ ಹಾಗೂ ಈ ವೇದಿಕೆಯ ಮುಂದೆ ಕುಳಿತು ನನ್ನ ಮಾತನ್ನು ಆಲಿಸುತ್ತಿರುವಂತಹ ಸ್ನೇಹಿತರೇ, ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ತಆಲಾ ವ ಬರಕಾತು. ಈ ಘನವತ್ತಾದ ವೇದಿಕೆಯಲ್ಲಿ ನನ್ನ ಅರ್ಪಿತವಾದ ವಿಷಯ ಇಸ್ಲಾಮಿಕ್ ಆರ್ಥಿಕ ವ್ಯವಸ್ಥೆ. ಪ್ರೀತಿಯ ಸಹೋದರರೇ, ಇಸ್ಲಾಮಿಕ್ ಆರ್ಥಿಕ ವ್ಯವಸ್ಥೆ ಎಂಬುದು ಇಸ್ಲಾಮಿಕ್ ಶರಿಯಾ ಕಾನೂನು ಪ್ರಕಾರ ಕಾರ್ಯನಿರ್ವಹಿಸುವಂತಹ ಹಣಕಾಸು ವ್ಯವಸ್ಥೆಯಾಗಿದೆ. ಈ ವ್ಯವಸ್ಥೆಯ ಪ್ರಕಾರ ಬಡ್ಡಿ ಗಳಿಸುವುದು ಮತ್ತು ಅನೈತಿಕ ಹಾಗೂ ಊಹಾತ್ಮಕ ವಹಿವಾಟುಗಳಲ್ಲಿ ತೊಡಗಿರುವಂತಹ ಅಭ್ಯಾಸಗಳನ್ನು ನಿಷೇಧಿಸುತ್ತದೆ. ಬದಲಾಗಿ ಇಸ್ಲಾಮಿಕ್ ಬ್ಯಾಂಕಿಂಗ್ ಅಪಾಯ ಹಂಚಿಕೆ, ಪಾರದರ್ಶಕತೆ ಮತ್ತು ನೈತಿಕ ಹೂಡಿಕೆಗೆ ಒತ್ತು ನೀಡುತ್ತದೆ. ಇಸ್ಲಾಮಿಕ್ ಬ್ಯಾಂಕಿಂಗ್ ಪ್ರಕಾರ ಬಡ್ಡಿ ನಿಷೇಧವಾಗಿರುತ್ತದೆ. ಕುರ್ಆನಿನಲ್ಲಿ ಪ್ರತಿಪಾದಿಸಿದಂತೆ ಅಹಲ್ಲಲ್ಲಾಹುಲ್ ಬೈಅ ವ ಹರ್ರಮರ್ ರಿಬಾ, ನಿಮಗೆ ವ್ಯವಹಾರವನ್ನು ಅನುಮತಿಸಿದ್ದೇವೆ ಮತ್ತು ಬಡ್ಡಿ ದರವನ್ನು ನಿರ್ಬಂಧಿಸಿದ್ದೇವೆ. ಬಡ್ಡಿ ವಿಧಿಸುವುದು ಮತ್ತು ಪಾವತಿಸುವುದು ಅದು ಇಸ್ಲಾಮಿಕ್ ಕಾನೂನಿನಲ್ಲಿ ನಿರ್ಬಂಧಿತವಾಗಿರುತ್ತದೆ. ಬದಲಾಗಿ ಬ್ಯಾಂಕ್ಗಳು ಆಸ್ತಿ ಆಧಾರಿತ ವಹಿವಾಟುಗಳು, ಪಾಲುದಾರಿಕೆಗಳು ಅಥವಾ ಸೇವಾ ಶುಲ್ಕಗಳ ಮೂಲಕ ಲಾಭವನ್ನು ಗಳಿಸುತ್ತವೆ. ಅದೇ ರೀತಿ ನಾವು ಹೂಡಿಕೆ ಮಾಡುವ ಮೊತ್ತವು ಅಪಾಯವನ್ನು ಸೂಚಿಸಿದರೆ ಅದರಿಂದ ಹಿಂದೆ ಸರಿಯುವುದು ಉತ್ತಮವಾಗಿದೆ. ಕಾರಣ ನಷ್ಟದ ವಹಿವಾಟುಗಳಲ್ಲೂ ಅರಿವಿದ್ದು ಹೂಡಿಕೆ ಮಾಡುವುದು ಅದು ಅಪಾಯ ಹಂಚಿಕೆಯ ಭಾಗವಾಗಿದೆ. ಪ್ರೀತಿಯ ಸಹೋದರರೇ, ಇಸ್ಲಾಮಿಕ್ ಬ್ಯಾಂಕಿಂಗ್ ಅರಿಸ್ಟಾಟಲ್ ರವರಂತಹ ಪ್ರಖ್ಯಾತ ತತ್ವಶಾಸ್ತ್ರಜ್ಞರು ವಿಶ್ಲೇಷಿಸುವುದೇನೆಂದರೆ ಅದು ಉತ್ಕೃಷ್ಟ ನಿರ್ವಹಣಾ ಸಂಸ್ಥೆ ಎಂದಾಗಿದೆ. ಅವರ ಮಾತಿನಲ್ಲೇ ಕೇಳುವುದಾದರೆ, ಗ್ರೋಸ್ ಆಫ್ ಮನಿ ಫ್ರಮ್ ಮನಿ ಶುಡ್ ಬಿ ಪ್ರೊಹಿಬಿಟೆಡ್. ಸಂಪತ್ತುಗಳು ಸಂಪತ್ತಿನ ಮೇಲೆ ದುಪ್ಪಟ್ಟಾಗಿ ಇಲ್ಲಿ ಕ್ರಿಯೇಟ್
ಬಿಟ್ಟಾದರೆ ಅದು ನಿರ್ಬಂಧಿತವಾಗಿರುತ್ತದೆ. ಅದೇ ರೀತಿಯಾಗಿದೆ ಹಲವು ಗಣ್ಯರು ಕೂಡ ಅಭಿಪ್ರಾಯ ಪಟ್ಟಿರುವುದು. ಇದರ ಪ್ರಕಾರ ಒಬ್ಬ ವ್ಯಕ್ತಿಯ ಲಾಭಾಯುತವಾದ ಉತ್ಕೃಷ್ಟ ಜೀವನಕ್ಕೆ ಪೂರಕವಾದ ವಾತಾವರಣವನ್ನು ಇಸ್ಲಾಮಿಕ್ ಬ್ಯಾಂಕಿಂಗ್ ರೂಪಿಸಿಕೊಡುತ್ತದೆ. ನೈತಿಕ ಮತ್ತು ಸಾಮಾಜಿಕವಾಗಿ ಜವಾಬ್ದಾರಿಯುತ ಹೂಡಿಕೆಯನ್ನು ಉತ್ತೇಜಿಸುತ್ತದೆ. ಇಸ್ಲಾಮಿಕ್ ಬ್ಯಾಂಕಿಂಗ್ ಅನ್ನು ಅವಲಂಬಿಸಿದಲ್ಲಿ ಅತಿಯಾದ ಊಹಾಪೋಹವನ್ನು ಮತ್ತು ಹಣಕಾಸಿನ ಅಸ್ಥಿರತೆಯನ್ನು ಕಡಿಮೆ ಮಾಡಲು ಸಾಧ್ಯವಾಗುತ್ತದೆ. ಇಂದಿನ ಹೆಚ್ಚಿನ ವ್ಯವಹಾರಗಳಲ್ಲೂ ಕಂಡುಬರುತ್ತಿರುವಂತಹ ಹಣದುಬ್ಬರ, ಹಣದಿಲಿತಗಳನ್ನು ಕ್ರಮೇಣವಾಗಿ ಪರಿಹರಿಸಲು ಇಸ್ಲಾಮಿಕ್ ಬ್ಯಾಂಕಿಂಗ್ ಸಹಕಾರಿಯಾಗಿದೆ. ನ್ಯಾಯಯುತ ಮತ್ತು ಸಮಾನ ಸಂಪತ್ತಿನ ವಿತರಣೆಯನ್ನು ಪ್ರೋತ್ಸಾಹಿಸುತ್ತದೆ. ಪ್ರೀತಿಯ ಸಹೋದರರೇ, ಇಸ್ಲಾಮಿಕ್ ಬ್ಯಾಂಕಿಂಗ್ ವ್ಯಾಪಕವಾಗಿ ಮುಸ್ಲಿಂ ಬಹುಸಂಖ್ಯಾತ ದೇಶಗಳಲ್ಲಿ ಚಾಲ್ತಿಯಲ್ಲಿ ತರಲಾಗಿದೆ. ಹಣಕಾಸಿನ ಬಗೆಗಿನ ನೈತಿಕ ವಿಧಾನದಿಂದಾಗಿ ವಿಶ್ವದಾದ್ಯಂತ ಜನಪ್ರಿಯತೆಯನ್ನು ಗಳಿಸುತ್ತಿವೆ. ಕೆಲವು ದೊಡ್ಡ ಇಸ್ಲಾಮಿಕ್ ಬ್ಯಾಂಕ್ಗಳು ಸೌದಿ ಅರೇಬಿಯಾ, ಮಲೇಷಿಯಾ, ಯುಎಇ ದೇಶಗಳಲ್ಲಿ ಕಾರ್ಯಾಚರಿಸುತ್ತಿವೆ. ಆದರೂ ಅನೇಕ ಸಾಂಪ್ರದಾಯಿಕ ಬ್ಯಾಂಕ್ಗಳು ಕೂಡ ಶರಿಯಾ ಕಂಪೈನ್ಡ್ ಸೇವೆಗಳಲ್ಲೂ ಸಹ ನೀಡುವ ಮೂಲಕ ಪ್ರಸ್ತುತತೆಯಲ್ಲಿದೆ. ವಿಷಯಗಳು ಅಪರಿಮಿತವಾದರೂ ಸಮಯದ ಅಭಾವದಿಂದ ನನ್ನ ಚುಕ್ಕಿಯಾದ ಮಾತಿಗೆ ಚಿಕ್ಕದಾದ ಚುಕ್ಕಿಯನ್ನಿಟ್ಟು ನನ್ನ ಮಾತನ್ನು ಕೊನೆಗೊಳಿಸ್ತಾ ಇದ್ದೀನಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ವಬರಕಾತು. السلام عليكم ورحمة الله تعالى وبركاته. بسم الله والحمد لله والصلاة والسلام على رسول الله وعلى آله الفائزين برضا الله أما بعد. ಗೌರವಾನ್ವಿತ ವ್ಯಕ್ತಿತ್ವಗಳೇ, ಈ ಒಂದು ಸುಂದರವಾದ ಫಿದಾಕ್ ನಗರಿಯ ಶುಭ ಮುಂಜಾನೆಯಲ್ಲಿ ಚರ್ಚಿಸಲ್ಪಡುವ ವಿಚಾರ ಹಿಜ್ರಾ ಜೀವಿಸಲು ಧೈರ್ಯ ನೀಡುವ ಚೈತ್ರ ಯಾತ್ರೆ ಎಂಬಿ ವಿಚಾರವನ್ನಾಧರಿಸಿ ಮಾತನಾಡುವಾಗ ಮಾತುಗಳಿಗೆ ಪೂರ್ಣ ವಿರಾಮವಿಲ್ಲ. ಏಕೆಂದರೆ ಇಸ್ಲಾಮಿಕ್ ಚಾರಿತ್ರಿಕ ಹಿನ್ನೆಲೆಗಳ ಪುಸ್ತಕಗಳ ಪುಟಗಳಿಗೆ ಕಣ್ಣೋಡಿಸಿ ನೋಡುವುದಾದರೆ ಅತ್ಯಂತ ಮಹತ್ತರಪೂರ್ಣ ತೀರ್ಮಾನವಾಗಿದೆ ಹಿಜ್ರತುನ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ, ಅಂದರೆ ಮಕ್ಕಾದಿಂದ ಮದೀನಕ್ಕೆ ತೆರಳಿದ ವಲಸೆಯಾಗಿದೆ. ಹಿಜ್ರಾ ಶಾಂತಿ ಮತ್ತು ಸೌಹಾರ್ದತೆಗಾಗಿತ್ತು. ಪ್ರೀತಿಯ ಸಹೋದರರೇ, ಮಕ್ಕಾದಲ್ಲಿ ಮದ್ಯಪಾನ, ಕೊಲೆ, ಅತ್ಯಾಚಾರಗಳ, ಅನಾಚಾರಗಳ ದಾಸರಾಗಿದ್ದ ಒಂದು ಸಂಕುಲವನ್ನು ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಕೈ ಹಿಡಿದಿರುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದಾಗ ಸ್ವಾಭಾವಿಕವಾಗಿಯೂ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಒಂದು ಶತ್ರುತ್ವ ಹುಟ್ಟುಕೊಂಡಿರುತ್ತದೆ. ಪ್ರೀತಿಯ ಸಹೋದರರೇ, ಈ ಶತ್ರುತ್ವದ ಉಪಡಲ ತೀರ ಸಹಿಸಲು ಅಸಾಧ್ಯವಾದಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಹಿಜ್ರಾ ಎಂಬ ಮಹಾ ಸನ್ನಿವೇಶವು ಎದುರಾಗುತ್ತದೆ. ಪ್ರೀತಿಯ ಸಹೋದರರೇ, ಈ ಹಿಜ್ರಾವನ್ನು ಕುರಿತಾಗಿ ಇತಿಹಾಸ ಕಂಡ ಪ್ರಮುಖ ದಿಗ್ಗಜರುಗಳಾದಂತಹ ಎಡ್ವರ್ಡ್ ಗಿಬ್ಬನ್ ಮತ್ತು ಹ್ಯೂಗ್ ಕೆನಡಿ ಅವರು ಹಿಜ್ರಾ ವಾಸ್ ನಾಟ್ ಓನ್ಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಬಿಸ್ಮಿಲ್ಲಾಹ ವಲ್ಹಮ್ದುಲಿಲ್ಲಾಹ್ ವಸ್ಸಲಾತು ವಸ್ಸಲಾಮು ಅಲಾ ರಸೂಲಿಲ್ಲಾಹ್ ವಅಲಾ ಆಲಿಹಿ ವಸಹ್ಬಿಹಿಲ್ ಫಾಯಿಜೀನ ಬಿರಿದಲ್ಲಾಹ್. ಅಮ್ಮಾ ಬಅದ್. ಗೌರವಾನ್ವಿತ ವ್ಯಕ್ತಿತ್ವಗಳೇ, ಈ ಗಾಂಭೀರ್ಯ ಚಿತ್ತ ವೇದಿಕೆಯಲ್ಲಿ ನನ್ನಲ್ಲಿ ಚರ್ಚಿಸಲ್ಪಡುವಂತಹ ವಿಷಯ ಸುಸ್ಥಿರ ಕೌಟುಂಬಿಕ ಜೀವನಕ್ಕೆ ಪೈಗಂಬರ್ ಜೀವನ ಪಾಠಗಳು ಎಂಬ ವಿಷಯವಾಗಿದೆ. ಇನ್ಶಾ ಅಲ್ಲಾಹ್ ಪೂರ್ವ ಪೀಠಿಕೆಗಳೇನಿಲ್ಲದೆ ನೇರವಾಗಿ ವಿಷಯಕ್ಕೆ ಕಾಲಿಡುತ್ತಿದ್ದೇನೆ. ಪ್ರೀತಿಯ ಸಹೋದರರೇ, ಮಾನವನ ಸಂಸ್ಕೃತಿಯು ಇಂದು ಅಂಧಾಕಾರದ ತುದಿಯಲ್ಲಿದೆ. ಅಮಾನುಷಿಕ ಅನೈಸರ್ಗಿಕ ಸಂಸ್ಕೃತಿಗಳನ್ನು ಮೈಗೂಡಿಸಿಕೊಂಡು ಜೀವ ನಿರ್ಜೀವಗಳು ಅಥವಾ ಗಂಡು ಹೆಣ್ಣು ವ್ಯತ್ಯಾಸ ಇಲ್ಲದೆ ಅಥವಾ ತಂದೆ ತಾಯಿಯಂತಹ ಕುಲ ಸಂಬಂಧಗಳೊಂದು ವ್ಯತ್ಯಾಸ ಇಲ್ಲದೆ ಅವರಿಂದಲೂ ದೈಹಿಕ ವಾಂಛೆಯನ್ನು ತೀರಿಸಿಕೊಳ್ಳಬಹುದು ಎಂಬ ಒಂದು ರೀತಿಯ ತಾಳ ತಪ್ಪಿದ ನೀಚ ದಾರಿಯಲ್ಲಿ ಮಾನವ ಕುಲ ಮುಂದುವರಿಯುತ್ತಿರುವಾಗ ಅಥವಾ ಲಿವಿಂಗ್ ಟುಗೆದರ್ ನಂತಹ ಹೇಯ ಚಿಂತನೆಗಳಲ್ಲಿ ಮಾನವ ಸಮೂಹ ತೊಡಗಿಸಿಕೊಂಡಿರುವಾಗ ಕೇವಲ ನಗ್ನ ಪ್ರಾಯೋಗಿಕ ಸಾಥಿಗಳನ್ನು ಮಾತ್ರ ಕರ್ಮಶಾಸ್ತ್ರ ಉದಿನಿಯಮಗಳನ್ನಾಗಿ ಅಂಗೀಕರಿಸಿ ತನ್ನ 38 ವರ್ಷಗಳ ಕೌಟುಂಬಿಕ ಜೀವನದುದ್ದಕ್ಕೂ ಕೌಟುಂಬಿಕ ನೈತಿಕತೆಯನ್ನು ಪಾಲಿಸಿ ಒಬ್ಬ ಮಾದರಿ ಗಂಡನಾಗಿ, ಒಬ್ಬ ಮಾದರಿ ತಂದೆಯಾಗಿ, ಒಬ್ಬ ಮಾದರಿ ಮಗನಾಗಿ ಅಥವಾ ಒಂದು ಕುಟುಂಬದಲ್ಲಿನ ಎಲ್ಲಾ ವ್ಯಕ್ತಿತ್ವಕ್ಕೂ ಉನ್ನತ ನ್ಯಾಯ ಒದಗಿಸಿಕೊಟ್ಟ ವ್ಯಕ್ತಿತ್ವ ಒಂದು ಇಲ್ಲಿ ಕಳೆದು ಹೋಗಿದೆ ಎಂದರೆ ಅದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ವ್ಯಕ್ತಿತ್ವ ಎಂಬುದರಲ್ಲಿ ಎರಡು ಮಾತಿಲ್ಲ. ಪವಿತ್ರ ಇಸ್ಲಾಂ ಅಥವಾ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬೋಧನೆಗಳು ಈ ಕೌಟುಂಬಿಕ ಕ್ಷೇತ್ರಕ್ಕೆ
ಎಷ್ಟು ಮಾತ್ರ ಪ್ರಾಧಾನ್ಯತೆಯನ್ನು ನೀಡಿದೆ ಎಂದರೆ ಇಸ್ಲಾಂ ಕರ್ಮಶಾಸ್ತ್ರವನ್ನು 4 ವಿಭಾಗಗಳನ್ನಾಗಿ ಮಾಡಿ ಅವರುಗಳಲ್ಲೊಂದು ಕೌಟುಂಬಿಕ ಕ್ಷೇತ್ರಕ್ಕೆ ಮಾತ್ರ ಮೀಸಲಿಟ್ಟಿದೆ. ಕುಲ್ಲುಕುಂ ರಾಯಿನ್ ವ ಕುಲ್ಲುಕುಂ ಮಸ್ಊಲುನ್ ಅನ್ ರಅಯತಿಹಿ. ನಿಮ್ಮಲ್ಲಿ ಪ್ರತಿಯೊಬ್ಬರೂ ಜವಾಬ್ದಾರಿಯುಳ್ಳವರಾಗಿದ್ದೀರಿ, ನಿಮ್ಮ ಜವಾಬ್ದಾರಿಯ ಕುರಿತಾಗಿ ಪ್ರಶ್ನಿಸಲ್ಪಡುತ್ತೀರಿ ಎಂದು ಪ್ರವಾದಿ ವರ್ಯರ ಈ ಮಾತಿನ ಅಂತರಾರ್ಥವನ್ನು ವ್ಯಾಖ್ಯಾನಿಸುವಾಗ ಆ ಜವಾಬ್ದಾರಿಯು ಕೌಟುಂಬಿಕ ಜವಾಬ್ದಾರಿ ಎಂದು ವಿಶೇಷಿಸಲಾಗಿದೆ. ಈ ವಾಕ್ಯದಲ್ಲಿ ಒಂದು ಕುಟುಂಬದಲ್ಲಿನ ಪ್ರತಿಯೊಬ್ಬ ವ್ಯಕ್ತಿಯು ಇತರ ಸದಸ್ಯರೊಂದಿಗಿನ ಹಕ್ಕುಗಳನ್ನು, ಸಮಾಜದ ಕರ್ತವ್ಯಗಳನ್ನು ಚಾಚು ತಪ್ಪದೆ ಪಾಲಿಸಬೇಕೆಂದು ಅತಿ ದೊಡ್ಡ ಸಂದೇಶ ಕಾಣಲು ಸಾಧ್ಯವಾಗುತ್ತಾ ಇದೆ. ಅಷ್ಟಕ್ಕೆ ಮುಗಿದಿಲ್ಲ, ದೀರ್ಘ ಸಭೆಯೊಂದರಲ್ಲಿ ವಿವಾಹಿತರಿದ್ದಾರೆ ಎಂದರಿತ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅವರೊಂದಿಗೆ ನೀವು ನಿಮ್ಮ ಕುಟುಂಬಕ್ಕೆ ಮರಳಿರಿ ಮತ್ತು ನನ್ನ ಬೋಧನೆಗಳನ್ನು ಅವರೊಂದಿಗೆ ಹಂಚಿರಿ. ಇಲ್ಲಿ ಅವಿವಾಹಿತರಿದ್ದಲ್ಲಿ ಆದಷ್ಟು ಬೇಗ ವಿವಾಹದಲ್ಲಿ ಏರ್ಪಡಿರಿ ಎಂದು ಹೇಳುವ ಮೂಲಕ ಅತ್ಯಾಚಾರಗಳಿಲ್ಲದ ಸಮಾಜವನ್ನು ಅಥವಾ ಕೌಟುಂಬಿಕ ಕಲಹಗಳಿಲ್ಲದ ಸ್ವಸ್ಥ ಸಮಾಜದ ಪರಿಕಲ್ಪನೆಯನ್ನು ಬಿತ್ತುವ ಬೋಧನೆಗಳಾಗಿವೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬೋಧನೆಗಳು. ಉಸಾಮ ಎಂಬ ಅನುಚರರೊಬ್ಬರು ತನ್ನ ಅಮುಸ್ಲಿಂ ತಾಯಿಯ ಗೌರವ ಅಥವಾ ಆರೈಕೆ ವಿಚಾರವಾಗಿ ಕೇಳಿದಾಗ ಆ ತಾಯಿ ಅಮುಸ್ಲಿಮಳಾಗಿದ್ದರೂ ಗೌರವಿಸಲೇಬೇಕು ಎಂಬ ಉದಾತ್ತ ಸಂದೇಶವಾಗಿತ್ತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸಂದೇಶಗಳು. ಇಸ್ಲಾಮಿನ ಆಚಾರ ವಿಚಾರ ತತ್ವಾದರ್ಶಗಳಿಂದ ಪ್ರಭಾವಿತನಾಗಿ ಇಸ್ಲಾಮಿಕ್ ಮತಾಂತರಗೊಂಡ ಮಾರ್ಮ್ ಡ್ಯೂಕ್ ಎಂಬ ಪ್ರಸಿದ್ಧ ಬ್ರಿಟನ್ ಇಸ್ಲಾಮಿಕ್ ಅಧ್ಯಯನಕಾರ ವ್ಯವಸ್ಥೆಯ ಕುರಿತು ಹೇಳಿದ್ದು, ಇಸ್ಲಾಂ ಹ್ಯಾಸ್ ಎಸ್ಟಾಬ್ಲಿಷ್ಡ್ ಎ ಫ್ಯಾಮಿಲಿ ಸಿಸ್ಟಮ್ that ensure the protection of children, honors parents and fosters unity with balanced right and responsibility. ಇಸ್ಲಾಮಿಕ್ ಕುಟುಂಬ ವ್ಯವಸ್ಥೆಯು ಮಕ್ಕಳ ಹಕ್ಕುಗಳನ್ನು ರಕ್ಷಿಸುತ್ತದೆ, ಪೋಷಕರನ್ನು ಗೌರವಿಸುತ್ತದೆ, ಅದೇ ರೀತಿ ಸಮನ್ವಯ ಹಕ್ಕುಗಳನ್ನು ಮತ್ತು ಸಾಮಾಜಿಕ ನಿರ್ವಹಣೆಯ ಕರೆಯನ್ನು ಕೊಡುತ್ತಾ ಇದೆ ಎಂದು ಹೇಳುವುದಾಗಿ ಕೇಳುವುದಾಗಿ ಕಾಣಲು ಸಾಧ್ಯವಾಗುತ್ತಾ ಇದೆ. ಹೀಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕೌಟುಂಬಿಕ ಜೀವನ ಪಾಠಗಳು ಅಮೋಘ ಮತ್ತು ಅನನ್ಯವಾಗಿದೆ. ವಿಷಯಗಳು ಅಪರಿಮಿತವಾದರೂ ಸಮಯವು ಪರಿಮಿತ ಆದುದರಿಂದ ನನ್ನ ಚಿಕ್ಕ ಮಾತಿಗೆ ಚೊಕ್ಕು ಚುಕ್ಕಿಯನ್ನು ಚುಕ್ಕಿಸುತ್ತಾ ಮಾತುಗಳಿಗೆ ವಿರಾಮ. ವಾಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. السلام عليكم ورحمة الله تعالى وبركاته. بسم الله والحمد لله والصلاة والسلام على رسول الله وعلى آله الفائزين برضا الله. أما بعد. ಗೌರವಾನ್ವಿತ ಉಸ್ತಾದರೇ, ಪ್ರೀತಿಯ ಸಹೋದರರೇ, ಈ ಸುಂದರವಾದಂತಹ ವೇದಿಕೆಯಲ್ಲಿ ನನ್ನಲ್ಲಿ ಅರ್ಪಿತವಾದ ವಿಷಯ ಹಿಜ್ರಾ, ಜೀವಿಸಲು ಧೈರ್ಯ ನೀಡಿದ ಚೈತ್ರ ಯಾತ್ರೆ. ಪ್ರೀತಿಯ ಸಹೋದರರೇ, ಇಸ್ಲಾಮಿನ ಚರಿತ್ರ ಪುಟಗಳಲ್ಲಿ ಅತ್ಯಂತ ಮಹತ್ವದ ತೀರ್ಮಾನವಾಗಿದೆ ಹಿಜ್ರಾ. ಹಿಜ್ರತು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಂದರೆ ಮಕ್ಕಾದಿಂದ ಮದೀನಕ್ಕೆ ಹೊರಟಂತಹ ಪಲಾಯನವಾಗಿತ್ತು ಹಿಜ್ರಾ. ಮಕ್ಕಾದಲ್ಲಿ ಮುಸ್ಲಿಮರ ನೆಲೆಗಳನ್ನು ಬಹಿಷ್ಕರಿಸಲ್ಪಟ್ಟಾಗ ಮೊದಲು 2 ಬಾರಿ ಅಬಸಿನಕ್ಕೆ ಹೋದಂತಹ ಮುಸ್ಲಿಮರು ಅಲ್ಲಿ ನಜ್ಜಾಶಿ ಆಡಳಿತಗಾರರ ಅಭಯದಲ್ಲಿದ್ದರು. ಪಲಾಯನಗೈದ ಮುಸ್ಲಿಮರನ್ನು ಗಡಿಪಾರು ಮಾಡಲು ಹೊರಟಂತಹ ಶತ್ರುಗಳ ಎದುರು ಜಾಫರ್ ಇಬ್ನ್ ಅಬೂ ತಾಲಿಬರು ಇಸ್ಲಾಮಿನ ಕುರಿತು ನೀಡಿದಂತಹ ಸ್ಪಷ್ಟೀಕರಣವು ಅದ್ಭುತವಾಗಿತ್ತು. ನಂತರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಖದ್ ಉರಿತು ದಾರ ಹಿಜ್ರತಿಕುಂ ರಾಯಿತು ಸಬಕತ ذات ಬೈನಲ್ ಅಬತೈನಿ ಎಂದು ಯಸ್ರಿಬ್ನ ಕಡೆ ಹಿಜ್ರ ಹೋಗಲು ಅನುಮತಿಸಿದರು. ಪ್ರೀತಿಯ ಸಹೋದರರೇ, ಹಿಜ್ರ ಅಂದರೆ ಶಾಂತಿ ಮತ್ತು ಸಮಾಧಾನಕ್ಕಾಗಿತ್ತು. ಮದ್ಯಪಾನ, ಕೊಲೆ, ಅನಾಚಾರಗಳ ದಾಸರಾಗಿದ್ದ ಜನತೆಯನ್ನು ಅನಾಗರಿಕತೆಯಿಂದ ನಾಗರಿಕತೆಡೆಗೆ ಕೈ ಹಿಡಿದು ತರುವಂತಹ ವ್ಯವಸ್ಥೆಯನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾಡಿದಾಗ ಸ್ವಾಭಾವಿಕವಾಗಿಯೂ ಶತ್ರುತ್ವವು ಹುಟ್ಟಿಕೊಂಡವು. ಕೊನೆಗೆ ಶತ್ರುಗಳ ಹುಪ್ಪಟಲ ಸಹಿಸಲು ಅಸಾಧ್ಯವಾದಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹಿಜ್ರ ಹೋಗಬೇಕಾದಂತಹ ಸನ್ನಿವೇಶವು ಎದುರಾಯಿತು. ಇಲ್ಲಿ ನಾವು ಮನದಟ್ಟು ಮಾಡಿಕೊಳ್ಳಬೇಕಾದ ವಿಷಯವೆಂದರೆ ಕೇವಲ ಯಸ್ರಿಬ್ ಎಂಬ ಹೆಸರಿನೊಂದಿಗೆ ಕೃಷಿಕ ಪದ್ಧತಿಯನ್ನೊಂದಿದ್ದ ಕುಗ್ರಾಮವೊಂದನ್ನು, ಒಂದು ಸಾಮೂಹಿಕ ಸಾಮಾಜಿಕ ಜೀವನ ಶೈಲಿಯನ್ನು ಜಗತ್ತಿನ ಉನ್ನತ ವ್ಯವಸ್ಥೆಯನ್ನಾಗಿ ಮಾಡಿದಂತಹ ಪಲಾಯನವಾಗಿತ್ತು ಹಿಜ್ರಾ. ಒಂದು ಕೃಷಿ ಆಧಾರಿತ ಭೂಮಿಯನ್ನು ರಿಮೋಟ್ ಡೆವಲಪ್ಮೆಂಟ್ ಏರಿಯಾ ಮದೀನಾ ಎಂಬ ನಾಮಕರಣದೊಂದಿಗೆ ಕೇವಲ 10 ವರ್ಷಗಳ ಅವಧಿಯಲ್ಲಿ ನಾಗರೀಕರಣಕ್ಕೆ ಸೂಕ್ತ ಮಾದರಿ ಎನ್ನುವಂತಹ ನಗರ ವ್ಯವಸ್ಥೆಯಾಗಿ ಬದಲಾಯಿಸಲು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಸಾಧ್ಯವಾಯಿತು. ಮಾತ್ರವಲ್ಲ, ಸಿವಿಲೈಸೇಷನ್ ಒಂದು ಶ್ರೇಷ್ಠವಾದಂತಹ ವ್ಯವಸ್ಥೆಗಳನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಜಾರಿಗೊಳಿಸಿದರು. ಕಲಿಯಲು ಬೇಕಾದಂತಹ ವ್ಯವಸ್ಥೆ, ಪರಿಹಾರ ಕೇಂದ್ರಗಳು, ಸಮಸ್ಯೆಗಳನ್ನು ಆಲಿಸುವಂತಹ ವ್ಯವಸ್ಥೆ ಮುಂತಾದ ವ್ಯವಸ್ಥೆಗಳನ್ನು ಒಳಗೊಂಡಂತಹ
ಮಸ್ಜಿದ್ ನಬವಿ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಪಾಠಶಾಲೆ ಈ ಜಗತ್ತಿನ ಹೊಸ ಅಧ್ಯಯನ ಪುಟಗಳನ್ನು ತೆರೆಯಿತು. ಮಾತ್ರವಲ್ಲ, ಎಕನಾಮಿಕಲ್ ಡೆವಲಪ್ಮೆಂಟ್ಗಾಗಿ ಮಾರ್ಕೆಟಿಂಗ್ ಸಿಸ್ಟಮ್ ಅನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಜಾರಿಗೊಳಿಸಿದರು. ಬಡ್ಡಿ ವ್ಯವಹಾರಗಳು, ಕಳ್ಳದಂಧೆಗಳು ಸಂಪೂರ್ಣವಾಗಿ ನಿಲ್ಲುಗೊಂಡವು. ಅಹಲ್ಲಲ್ಲಾಹುಲ್ ಬೈಹ ವ ಹರ್ರಮ ರಿಬಾ, ಬಡ್ಡಿ ವ್ಯವಹಾರಗಳು ನಿಮಗೆ ನಿಷಿದ್ಧವಾಗಿದೆ ಎಂದು ಇಸ್ಲಾಮಿಕ್ ಬ್ಯಾಂಕಿಂಗ್ ಫಾರ್ಮ್ ಅನ್ನು ಇಂದು ಜಗತ್ತಿನ ಹಲವು ಕಡೆ ಪ್ರತಿಧ್ವನಿಸುತ್ತಾ ಇದೆ. ಮಾತ್ರವಲ್ಲ ಪ್ರೀತಿಯ ಸಹೋದರರೇ, ಪ್ರಥಮವಾಗಿ ಹ್ಯೂಮನ್ ರೈಟ್ಸ್, ಮಾನವ ಹಕ್ಕುಗಳನ್ನು ಎತ್ತಿಡಿದಂತಹ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಈ ಮದೀನಾ ಕಾಟಸ್ ಬುಸ್ತುಲ್ ಮದೀನವಾಗಿ ಜಾಗತಿಕವಾಗಿ ಸಂವಿಧಾನವನ್ನು ರಚಿಸಲು ಪೇತವಾದಂತಹ ಬ್ರಿಟನ್ ಕಾನ್ಸ್ಟಿಟ್ಯೂಷನ್ಗೂ ಪ್ರೇರಕ ಶಕ್ತಿಯಾಗಿ, ಬಡತನದ ಬೆಗೆಯಲ್ಲಿ ಬೆಂದಂತಹ ಭಾರತಕ್ಕೆ ಗ್ರಾಮ ವಿಕಾಸನ ಯೋಜನೆಯನ್ನು ಡಾಕ್ಟರ್ ಅಬ್ದುಲ್ ಕಲಾಂ ರವರು ಹೇಳುವುದಾದರೆ ಅದನ್ನು ಇದೆಷ್ಟೋ ವರ್ಷಗಳ ಹಿಂದೆ ಈ ಜಗತ್ತಿಗೆ ಪರಿಚಯಿಸಿತು. ಆದುದರಿಂದ ಪ್ರೀತಿಯ ಸಹೋದರರೇ, ಬಹುದೊಡ್ಡ ಸಾಮಾಜಿಕ ಸಾಮೂಹಿಕ ಜೀವನ ಶೈಲಿಗೆ ನಾಂದಿ ಹಾಡಿದಂತಹ ನಾಗರಿಕತೆಯ ಅತಿ ದೊಡ್ಡ ಗುರುತು ಎಂದೆಂದಿಗೂ ಇರಲಿದೆ ಎಂದು ಹೇಳುತ್ತಾ ನನ್ನ ಈ ಪುಟ್ಟ ಭಾಷಣೆಗೆ ವಿರಾಮ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ವಬರಕಾತುಹು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. الصلاة والسلام على أشرف المرسلين وعلى آله وصحبه أجمعين أما بعد. ಗೌರವಾನ್ವಿತ ಉಸ್ತಾದರು, ಪ್ರೀತಿಯ ಸಹಪಾಠಿಗಳು, ಮಾನ್ಯ ತೀರ್ಪುಗಾರರು, ಈ ಫಿದಾಕ್ ಕಲಾ ವೇದಿಕೆಯ ಅವಕಾಶದಲ್ಲಿ ಮನುಷ್ಯನ ಆರೋಗ್ಯಪೂರ್ಣ ಜೀವನ ಮತ್ತು ಇಸ್ಲಾಂ ಬೋಧನೆ ಎಂಬ ವಿಷಯದಡಿ ಮಾತನಾಡುವಾಗ, ಇಸ್ಲಾಂ ಮನುಷ್ಯನ ಆರೋಗ್ಯಪೂರ್ಣ ಜೀವನದ ಕುರಿತು ಮಾತನಾಡುವಂತಹ ಶೈಲಿ ಅದು ಅತ್ಯಂತ ಸ್ಪಷ್ಟ. ಮಾತ್ರವಲ್ಲ, ಇದು ಇತರ ಧರ್ಮಗಳಿಗಿಂತ ಭಿನ್ನವಾಗಿ ಪರಿಪೂರ್ಣವಾಗಿದೆ. ಏನೇ ಇರಲಿ, ಸೃಷ್ಟಿಕರ್ತನಿಗೆ ಗೊತ್ತು ಸೃಷ್ಟಿಗಳು ಹೇಗಿರಬೇಕೆಂದು. ಈ ಭೂಮಿಯನ್ನು ಸೃಷ್ಟಿಸಿ ಭೂಮಿಯಲ್ಲಿರುವ ಸೌಕರ್ಯಗಳನ್ನು ಮನುಷ್ಯನಿಗಾಗಿ ಸೃಷ್ಟಿಸಿದಂತಹ ಅಲ್ಲಾಹನು ಖಂಡಿತವಾಗಿಯೂ ಮನುಷ್ಯನ ಜೀವನ ಯಾವ ರೀತಿ ಇರಬೇಕೆಂದು ಹೇಳಿರುತ್ತಾನೆ. ಒಟ್ಟಾಗಿ ಹೇಳುವುದಾದರೆ ಈ ಇಸ್ಲಾಂ ಮತ್ತು ಮನುಷ್ಯನ ಆರೋಗ್ಯಪೂರ್ಣ ಜೀವನ ಇವೆರಡು ಒಂದರ್ಥದಲ್ಲಿ ಸಮ. ಏಕೆಂದರೆ ಇಸ್ಲಾಂ ಮನುಷ್ಯನು ಹೇಗಿರಬೇಕು, ತನ್ನ ದಿನಚರಿಗಳು ಹೇಗಿರಬೇಕು, ಕುಟುಂಬದಲ್ಲಿ ಸಮಾಜದಲ್ಲಿ ಮನುಷ್ಯನು ಹೇಗೆ ಬೇಕು, ಮಾತ್ರವಲ್ಲ ಮನುಷ್ಯನ ಆಹಾರ, ಆರೋಗ್ಯ, ವೃತ್ತಿ, ಶುಚಿ, ರುಚಿ ಇವೆಲ್ಲವನ್ನು ಕೂಡ ಇಸ್ಲಾಂ ಚರ್ಚಿಸುತ್ತದೆ. ಇಸ್ಲಾಂ ಅಂದರೆ ಒಂದು ಮನುಷ್ಯನ ಆರೋಗ್ಯಪೂರ್ಣ ಜೀವನದ ಒಂದು ಚೌಕಟ್ಟು. ಇದಕ್ಕೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜೀವನವೇ ಅತಿ ದೊಡ್ಡ ಸಂದೇಶವಾಗಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಇಗ್ತನಿಮ್ ಖಮ್ಸನ್ ಕಬಲ ಖಮ್ಸಿನ್, ಶಬಾಬಕ ಕಬಲ ಹಿರಮಿಕ್, ವಸಿಹತಕ ಕಬಲ ಮರಲಿಕ್, ವಮಾಲಕ ಕಬಲ ಫಕ್ರಿಕ್, ವಫರಾಗಕ ಕಬಲ ಶಗಲಿಕ್, ವಹಯಾತಕ ಕಬಲ ಮೌತಿಕ್. 5 ಕಾರ್ಯಗಳು ತಲುಪಿ ಹೋಗುವ ಮುಂಚೆಯೇ ನೀವು 5 ಕಾರ್ಯಗಳನ್ನು ಉತ್ತಮ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಿ. ವೃದ್ಧಾಪ್ಯಕ್ಕಿಂತ ಮೊದಲು ನಿಮ್ಮ ಯೌವನವನ್ನು, ರೋಗಕ್ಕಿಂತ ಮೊದಲು ನಿಮ್ಮ ಆರೋಗ್ಯವನ್ನು, ದಾರಿದ್ರ್ಯಕ್ಕಿಂತ ಮೊದಲು ನಿಮ್ಮ ಸಂಪತ್ತನ್ನು, ನೀವು ಕಾರ್ಯನಿರತರಾಗುವ ಮುನ್ನ ನಿಮ್ಮ ಉಚಿತ ಸಮಯವನ್ನು, ನಿಮ್ಮ ಮರಣಕ್ಕಿಂತ ಮೊದಲು ನಿಮ್ಮ ಜೀವನವನ್ನು ನೀವು ಉತ್ತಮ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಿ. ಒಂದು ಮನುಷ್ಯನ ಆರೋಗ್ಯಪೂರ್ಣ ಜೀವನಕ್ಕೆ ನೀಡುವಂತಹ ಸಂದೇಶಗಳಲ್ಲಿ ಅತಿ ದೊಡ್ಡದಾದಂತಹ ಸಂದೇಶ ಇದಾಗಿದೆ. ಹೀಗೆ ಮನುಷ್ಯನ ಉತ್ತಮ ಜೀವನದ ಕುರಿತು ಮಾತನಾಡುವಾಗ ಮೊದಲಾಗಿ ನಾವು ಮನುಷ್ಯನ ಮಾನಸಿಕ ಮತ್ತು ದೈಹಿಕ ಆಹಾರ ಆರೋಗ್ಯದ ಕುರಿತು ಮಾತನಾಡೋಣ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದಂತಹ ಆಹಾರ ವಿಧಾನ 3 ಭಾಗಗಳಾಗಿ ವಿಂಗಡಿಸಿ, ಒಂದು ಭಾಗ ಆಹಾರಕ್ಕಾಗಿ, ಮತ್ತೊಂದು ಭಾಗ ಪಾನೀಯಕ್ಕಾಗಿ, ಮತ್ತೊಂದು ಭಾಗ ಉಸಿರಾಟಕ್ಕಾಗಿ ವಿಂಗಡಿಸಿದಂತಹ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವಿಧಾನ. ಮಾತ್ರವಲ್ಲ, ಸಮತೋಲನದ ಆಹಾರ, ಮಿತ ಆಹಾರ, ಹಾಲು, ನೀರು ಇವೆಲ್ಲವನ್ನು ಕುರಿತಾದಂತಹ ಒಂದು ಅತ್ಯುತ್ತಮ ರೀತಿಯ ಆಹಾರ ವಿಧಾನವನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಸೂಚಿಸಿದ್ದಾರೆ. ಹೀಗೆ ಮನುಷ್ಯನ ಆಹಾರದ ಆರೋಗ್ಯಪೂರ್ಣ ಜೀವನದ ಕುರಿತು ಮಾತನಾಡುವಾಗ ಇದು ಸಮಾಜದ ಆರೋಗ್ಯ ಕಾಪಾಡುವಲ್ಲಿ ಎಡಹಬಾರದು. ಆದ್ದರಿಂದಲೇ ಇಸ್ಲಾಂ ಪರಿಪೂರ್ಣವಾಗಿ ಒಂದು ಅತ್ಯುತ್ತಮ ಸ್ವಭಾವದ ಕುರಿತು ಕೂಡ ಮಾತನಾಡುತ್ತದೆ. ಯಾ ಅಯ್ಯುಹಲ್ಲದೀನ ಆಮನು ಎಂಬ ಆಯತಿನಲ್ಲಿ ವಲಾ ತಲ್ಮಿಜು ಅನ್ಫುಸಕುಂ ವಲಾ ತನಾಬಜು ಬಿಲ್ ಅಲ್ಕಾಬಿ ಬಿಸ್ಮುಲ್ ಫುಸೂಕಿ ಬಅದಲ್ ಈಮಾನ್ ಎಂಬ ಆಯತಿನಲ್ಲಿ ಅಲ್ಲಾಹನು ಮನುಷ್ಯನು ಕುಟುಂಬದಲ್ಲಿ, ಸಮಾಜದಲ್ಲಿ ಮತ್ತು ಇತರ ವ್ಯಕ್ತಿಗಳ ಜೊತೆಗೆ ಹೇಗೆ ತನ್ನ ಆದರ್ಶವನ್ನು ಕಾಪಾಡಿಟ್ಟುಕೊಂಡಿರಬೇಕು, ಹೇಗೆ ಸಹಬಾಳ್ವೆಯಿಂದ ಜೀವಿಸಬೇಕು ಎಂದು ಅಲ್ಲಾಹನು ಹೇಳುತ್ತಾನೆ. ಕುಟುಂಬದಲ್ಲಿ ಒಂದು ಮನುಷ್ಯನು ಹೇಗೆ ಜೀವಿಸಬೇಕು
ಜೀವಿಸಬೇಕೆಂದು ಮಾತನಾಡುವಾಗ ಯಾತಕ್ಕಾಗಿ ಇಸ್ಲಾಂ ಇಷ್ಟೊಂದು ವೇಗವಾಗಿ ಬೆಳೆಯುತ್ತಿರುವ ಧರ್ಮ ಎಂದರೆ ಇಸ್ಲಾಂ ಒಂದು ಮಾದರಿಯುತ ಮತ್ತು ಅತ್ಯುತ್ತಮ ಜೀವನ ಮಾರ್ಗವಾಗಿರುತ್ತದೆ. ಇತಿಹಾಸಗಾರ ಮತ್ತು ತತ್ವಶಾಸ್ತ್ರಜ್ಞನಾದಂತಹ ಜಾನ್ ಅಸೋಸಿಯೇಟ್ ಹೇಳುತ್ತಾನೆ, ಇಸ್ಲಾಂ ಇಸ್ ನಾಟ್ ಜಸ್ಟ್ ಎ ರಿಲಿಜನ್, ಇಟ್ ಇಸ್ ಕಂಪ್ಲೀಟ್ ವೇ ಆಫ್ ಲೈಫ್. ಇಟ್ ಇಸ್ ಪ್ರಿನ್ಸಿಪಲ್ ಆಫ್ ಸೋಷಿಯಲ್ ಜಸ್ಟಿಸ್, ಈಕ್ವಾಲಿಟಿ ಅಂಡ್ ಚಾರಿಟಿ, ಪ್ರೊವೈಡ್ ದ ಮೋರಲ್ ಫೌಂಡೇಶನ್ ನೆಸೆಸರಿ ಟು ಶೇಪ್ ಎ ಗುಡ್ ಅಂಡ್ ಮೀನಿಂಗ್ಫುಲ್ ಲೈಫ್ ಅನ್ನು ಕೂಡ ಇಸ್ಲಾಂ ಅಳವಡಿಸಿಕೊಂಡಿದೆ. ಒಂದು ಮನುಷ್ಯನು ತನ್ನ ರಾಷ್ಟ್ರದಲ್ಲಿ ಅಥವಾ ತನ್ನ ರಾಜ್ಯದಲ್ಲಿ ಹೇಗೆ ಆರೋಗ್ಯ ಪೂರ್ಣನಾಗಿ ತನ್ನ ರಾಜ್ಯದಲ್ಲಿ ಹೇಗೆ ಜೀವನವನ್ನು ಮುನ್ನಡೆಸಬೇಕು ಎಂದು ಹೇಳುವ ಜಗತ್ತಿನ ನಾನಾ ರಾಜ್ಯಗಳ ಸಂವಿಧಾನಗಳು ಇತಿಮಿತಿಗಳನ್ನು ಕುಂದುಕೊರತೆಗಳನ್ನು ಕಂಡು ಕಷ್ಟಪಡುವಾಗ ಇಷ್ಟು ಮಾತ್ರ ಹೇಳಿ ನನ್ನ ಎರಡು ಮಾತುಗಳಿಗೆ ಕಡಿವಾಣ. ದುಆ ವಸಿಯತಿನೊಂದಿಗೆ ಅಸ್ಸಲಾಮು ಅಲೈಕುಂ.